बिस्मिल्लाह वल्हम्दुलिल्लाह वस्सलातु वस्सलामु अला अशरफिल मुरसलीन व अला आलिहि व सहबिहि अजमईन अम्मा बाद। SKSSF ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿಯ ಆಯೋಜಕತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಮಾನವ ಸರಪಳಿ ಎಂಬ ಸುಂದರ ಕಾರ್ಯಕ್ರಮದ ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂಬ ಸುಂದರವಾದ ಧ್ಯೇಯದಲ್ಲಿ ಸಮಸ್ತ ಕೇರಳ ಜಮ್ಇಯತುಲ್ ಉಲಮಾದ ಅಧೀನ ಸಂಘಟನೆಯಾದ SKSSF ಜನವರಿ 26ರ ಗಣರಾಜ್ಯೋತ್ಸವದ ಇಳಿ ಸಂಜೆಯಲ್ಲಿ ಪ್ರತಿ ವರ್ಷವೂ ಆಯೋಜಿಸಿ ಬರುತ್ತಿರುವಂತಹ ಈ ಒಂದು ಸುಂದರವಾದ ಮಾನವ ಸರಪಳಿ ಕಾರ್ಯಕ್ರಮ ಸಮಕಾಲೀನ ಭಾರತ ಎದುರಿಸುತ್ತಿರುವ ಸಮಸ್ಯೆಗಳು, ಸವಾಲುಗಳು ಮತ್ತು ಅದಕ್ಕಿರುವ ಪರಿಹಾರಗಳಿಗೆ ಬೆಳಕು ಚೆಲ್ಲುವಂತಹ ಒಂದು ಸುಂದರವಾದ ಕಾರ್ಯಕ್ರಮವಾಗಿ ಕಳೆದ ಹಲವಾರು ವರ್ಷಗಳಿಂದೀಚೆಗೆ ಮೂಡಿ ಬರ್ತಾ ಇದೆ. ನನ್ನ ಪ್ರೀತಿಯ ಸಹೋದರರೇ, SKSSF ಮತ್ತು ಈ ಗಣರಾಜ್ಯೋತ್ಸವ ದಿನದ ನಡುವಿನ ಸಂಬಂಧವಾದರೂ ಏನು ಎಂಬುದನ್ನು ಬಹಳ ಚುಟುಕಾಗಿ ಆದರೂ ನಾವು ತಿಳಿದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ನಾನೀಗಾಗಲೇ ಹೇಳಿದಂತೆ ಸಮಸ್ತವೆಂಬ ಜಗತ್ತಿನ ಅತ್ಯುನ್ನತ ಇಸ್ಲಾಮಿಕ್ ಉಲಮಾ ಒಕ್ಕೂಟದ ಅಧೀನ ಸಂಸ್ಥೆಯಾಗಿದೆ ಈ SKSSF. ಸಮಸ್ತವೆಂಬುದು 1926ರಲ್ಲಿ ಜನ್ಮ ತಾಳಿ ಇನ್ನೇನು 2026ರಲ್ಲಿ ಶತಮಾನೋತ್ಸವವನ್ನು ಆಚರಿಸಲು ಸಜ್ಜಾಗುತ್ತಿರುವಂತಹ ಒಂದು ಸಂಘಟನೆಯಾಗಿದೆ. ಪವಿತ್ರವಾದ ಭಾರತದ ಮಣ್ಣಿನಲ್ಲಿ ಪವಿತ್ರವಾದ ಇಸ್ಲಾಮಿನ ಸುಂದರವಾದ ಆಶಯಗಳನ್ನು ಇಲ್ಲಿನ ಮುಸಲ್ಮಾನರಿಗೆ ಪರಿಣಾಮಕಾರಿಯಾಗಿ ತಲುಪಿಸಿಕೊಟ್ಟು ಈ ದೇಶದೊಂದಿಗೆ ಅವಿನಾಭಾವ ಸಂಬಂಧವನ್ನು ಬೆಳೆಸಿಕೊಂಡು ಒಬ್ಬ ಪರಿಪೂರ್ಣ ಭಾರತೀಯನಾಗಿ, ಒಬ್ಬ ಪರಿಪೂರ್ಣ ಮುಸಲ್ಮಾನನಾಗಿ ಹೇಗೆ ಬದುಕಬೇಕೆಂಬ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಒಂದು ವಿದ್ವಾಂಸ ಒಕ್ಕೂಟವಾಗಿದೆ ಸಮಸ್ತ. ಖಂಡಿತವಾಗಿಯೂ ಅದನ್ನು ಪರಿಚಯಿಸಿಕೊಡಬೇಕಾದ ಅನಿವಾರ್ಯತೆ ಇಲ್ಲ ಎಂಬ ಸ್ಪಷ್ಟವಾದ ಜ್ಞಾನ ನನಗಿದೆ. ಆದರೂ ಹೇಳ್ತಾ ಇದ್ದೇನೆ, ಇಂದು ಈ ಭಾರತದ ಮುಕ್ಕು ಮೂಲೆಗಳಲ್ಲಿ, ವಿದೇಶಗಳಲ್ಲಿ, ಭಾರತೀಯರು ನೆಲೆಸುವಂತಹ ಪ್ರದೇಶಗಳಲ್ಲಿ 10,000ಕ್ಕೂ ಮಿಕ್ಕಿ ಮದ್ರಸಾಗಳ ಮೂಲಕ ಈ ದೇಶದ ಭಾರತೀಯ ಕೌಮಾರ ಆ ಒಂದು ಹಂತಕ್ಕೆ ನವ ತಲೆಮಾರಿಗೆ ಧಾರ್ಮಿಕ ಪ್ರಜ್ಞೆಯನ್ನು ನೀಡುತ್ತಿರುವಂತಹ ಸಮಸ್ತ ಇದೀಗಾಗಲೇ ಇಂದು ಮುಂಜಾನೆ ಯಾವುದೆಲ್ಲ ಕಡೆಗಳಲ್ಲಿ ಸಮಸ್ತದ ಮದ್ರಸೆಗಳಿವೆಯೋ ಆ ಮದ್ರಸೆಗಳಿರುವ ಎಲ್ಲ ಪ್ರದೇಶಗಳಿಗೊಮ್ಮೆ ಭೇಟಿ ಕೊಟ್ಟರೆ ಕಾಣಬಹುದಾದ ಒಂದು ಸುಂದರವಾದ ದೃಶ್ಯವಿತ್ತು. ಇಂದು ಮಂಜು ಮುಸುಕಿದ ಮುಂಜಾನೆಯಲ್ಲಿ ಸಮಸ್ತದ 10,000ಕ್ಕೂ ಮಿಕ್ಕಿ ಮದ್ರಸಾಗಳಲ್ಲಿ 13 ಲಕ್ಷದಷ್ಟು ಪುಟಾಣಿ ಮಕ್ಕಳು ಇಂದು ಧ್ವಜಾರೋಹಣವನ್ನು ನಡೆಸಿದ ಬಳಿಕ ಈ ದೇಶದ ಗಣರಾಜ್ಯೋತ್ಸವದ ಮಹತ್ವವನ್ನು ತಿಳಿದುಕೊಂಡು ಈ ದೇಶದೊಂದಿಗೆ ತಮಗಿರಬೇಕಾದ ಬದ್ಧತೆಯನ್ನು ಪ್ರತಿಜ್ಞೆಯಾಗಿ ಬೋಧಿಸಿಕೊಂಡಂತಹ ಒಂದು ಸುಂದರವಾದ ದೃಶ್ಯವನ್ನು ನಮಗೆ ಕಾಣಲು ಸಾಧ್ಯವಿತ್ತು. ಇದೇ ಮಕ್ಕಳಿಗೆ ನಾವು ಕಳೆದ ಹಲವಾರು ವರ್ಷಗಳಿಂದೀಚೆಗೆ ಕೋಟ್ಯಾಂತರ ಲಕ್ಷಾಂತರ ಮಕ್ಕಳಿಗೆ ಈ ಮದ್ರಸಾಗಳಲ್ಲಿ ಸಮಸ್ತ ಹೇಳಿಕೊಟ್ಟ ಪಾಠ ಹೊಂದಿದೆ. ಹುಬ್ಬುಲ್ ವತನ್ ಮಿನಲ್ ಈಮಾನ್, ನೀನು ಜನಿಸಿದ, ನೀನು ಬದುಕುತ್ತಿರುವ ಈ ಮಣ್ಣು, ಈ ಮಣ್ಣಿನೊಂದಿಗೆ ನಿನಗಿರಬೇಕಾದ ಪ್ರೇಮ ಅದು ನಿನ್ನ ಧರ್ಮದ ವಿಶ್ವಾಸದ ಭಾಗವಾಗಿದೆ ಎಂದು ಈ ಸಮಸ್ತ ಹೇಳಿಕೊಡ್ತಾ ಇದೆ. ಆ ರೀತಿಯಲ್ಲಿ ಸುದೀರ್ಘವಾಗಿ ನಾನು ಅದನ್ನು ವಿವರಿಸುತ್ತಿಲ್ಲ. ಈ ದೇಶದೊಂದಿಗೆ ಇರಬೇಕಾದ ಬದ್ಧತೆಯನ್ನ, ಈ ದೇಶದೊಂದಿಗೆ ಇರಬೇಕಾದ ಪ್ರೇಮವನ್ನ, ಈ ದೇಶದೊಂದಿಗೆ ಇರಬೇಕಾದ ಅವಿನಾಭಾವ ಸಂಬಂಧವನ್ನ ಪುಟಾಣಿ ವಯಸ್ಸಿನಲ್ಲಿಯೇ ಈ ದೇಶದ ಮುಸಲ್ಮಾನ ಮಕ್ಕಳ ಮನಸ್ಸುಗಳಿಗೆ ತಲುಪಿಸುತ್ತಿರುವಂತಹ ಸಮಸ್ತ ಕೇರಳ ಜಮ್ಇಯತುಲ್ ಉಲಮಾ. ಆ ಸಮಸ್ತದ ಹಲವಾರು ಉಪಸಮಿತಿಗಳ ಪೈಕಿ ಒಂದು ಮಾತ್ರವಾಗಿದೆ ಈ SKSSF. ಕಳೆದ ಹಲವಾರು ವರ್ಷಗಳಿಂದೀಚೆಗೆ ಈ ಗಣರಾಜ್ಯೋತ್ಸವದ ಇಳಿ ಸಂಜೆಯಂದು SKSSF ಈ ರೀತಿ ಸಾವಿರಾರು ಭಾರತೀಯರನ್ನು ಒಗ್ಗೂಡಿಸಿ ಪರಸ್ಪರ ಕೈಗಳನ್ನು ಭದ್ರವಾಗಿ ಜೋಡಿಸಿ ಮಾನವ ಸರಪಳಿಯನ್ನು ರಚಿಸಿ ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂಬ ಧ್ಯೇಯದಲ್ಲಿ ಈ ದೇಶದೊಂದಿಗಿರಬೇಕಾದ ಬದ್ಧತೆಯನ್ನು ಮತ್ತಷ್ಟು ಪುನರ್ಸ್ಥಾಪಿಸುವಂತಹ ಕೆಲಸವನ್ನು ಮಾಡಿ ಬರ್ತಾ ಇದೆ. SKSSFನ ಕುರಿತು ಖಂಡಿತವಾಗಿಯೂ ಈ ಕರ್ನಾಟಕಕ್ಕೆ, ಈ
ಈ ಕರಾವಳಿಗೆ, ಈ ಭಾರತಕ್ಕೆ ಪರಿಚಯಿಸಿಕೊಡಬೇಕಾದ ಅನಿವಾರ್ಯತೆ ಇಲ್ಲ. ಈ ಕಾಣುವಂತಹ ನೀಲಂಗಿ ಪಡೆಯ ಸೇವೆಯ ಪ್ರತಿಫಲವನ್ನ, ಈ ಸೇವೆಯ ಅನುಭವವನ್ನು ಅನುಭವಿಸಿದವರು ಬಹಳ ಕಮ್ಮಿ. ಇಲ್ಲಿ ಕೋವಿಡ್ ಬಂದಾಗ, ಅಪಘಾತಗಳು ಸಂಭವಿಸಿದಾಗ, ಯಾರು ತಿರುಗಿ ನೋಡದಂತಹ ಹಲವಾರು ದುರ್ಘಟನೆಗಳು ನಡೆದಾಗ SKSSFನ ಸ್ವಯಂ ಸನ್ನದ್ಧ ಸೇವಾ ವಿಭಾಗವಾದ ವಿಕಾಯ ಅಲ್ಲೆಲ್ಲ ಓಡಾಡಿತು. ಅದೆಲ್ಲವನ್ನ ಈ ಕರ್ನಾಟಕ ಕಣ್ಣಾರೆ ಕಂಡಿದೆ. ಅದೇ ರೀತಿ ಈ ದೇಶಕ್ಕೆ ಶೈಕ್ಷಣಿಕವಾದ ಪ್ರಬುದ್ಧತೆಯುಳ್ಳ, ಶೈಕ್ಷಣಿಕ ಸಬಲೀಕರಣಗೊಂಡ ಒಂದು ತಲೆಮಾರನ್ನ ಸಮರ್ಪಿಸಲು SKSSFನ ಉಪವಿಭಾಗವಾದ ಟ್ರೆಂಡ್ ಅಹೋರಾತ್ರಿ ಪರಿಶ್ರಮ ಪಡ್ತಾ ಇದೆ. ಈ ರೀತಿ ಹಲವಾರು ವಿಭಾಗಗಳಿವೆ. ಇಂದು ಈ ದೇಶದ ಅತಿ ದೊಡ್ಡ ಸವಾಲಾಗಿರುವ ಮಾದಕ ದ್ರವ್ಯದ ವಿರುದ್ಧ ಜಾಗೃತಿಯನ್ನು ಮೂಡಿಸುವಂತಹ ಹಲವಾರು ಕಾರ್ಯಗಳನ್ನು ಈ SKSSF ಮಾಡಿ ಬರ್ತಾ ಇದೆ. ಇದೇ SKSSF ಗಣರಾಜ್ಯೋತ್ಸವದ ಈ ದಿನದಂದು ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂಬ ಸುಂದರವಾದ ಧ್ಯೇಯದಲ್ಲಿ ಮಾನವ ಸರಪಳಿಯನ್ನು ಕೂಡ ನಡೆಸಿ ಬರ್ತಾ ಇದೆ. ಯಾಕಾಗಿ ನಮ್ಗೆ ಗೊತ್ತಿರಬಹುದು, ಗಣರಾಜ್ಯೋತ್ಸವವಿರಲಿ, ಸ್ವಾತಂತ್ರ್ಯೋತ್ಸವವಿರಲಿ, ಯಾವುದೇ ರಾಷ್ಟ್ರೀಯ ಹಬ್ಬಗಳಿರಲಿ, ಎಲ್ಲವೂ ಮುಸುಕು ಮೂಡಿದ ಮುಂಜಾನೆಯಲ್ಲಿ ಮುಗಿಯುತ್ತಿದ್ದಂತಹ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮವನ್ನ SKSSF ಯಾಕಾಗಿ ಇಲ್ಲಿ ಸಂಜೆಯವರೆಗೆ ಎಳೆದು ತರುತ್ತಾ ಇದೆ? ಅದಕ್ಕೊಂದು ಸ್ಪಷ್ಟವಾದ ಗುರಿ ಇದೆ, ಅದಕ್ಕೆ ಸ್ಪಷ್ಟವಾದ ಒಂದು ಉದ್ದೇಶ SKSSFಗಿದೆ. ಅದೇನೆಂದರೆ, ಅದರ ಧ್ಯೇಯದಲ್ಲಿ ಹೇಳುವಂತೆ ಈ ರಾಷ್ಟ್ರವನ್ನ ರಕ್ಷಿಸಿಕೊಳ್ಳಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಅದಕ್ಕಾಗಿ ನಾವು ಕಂಡುಹಿಡಿಯುವಂತಹ ಅತ್ಯಂತ ಪರಿಣಾಮಕಾರಿ ಮಾರ್ಗ ಅದು ಈ ದೇಶೀಯರ ನಡುವೆ, ಭಾರತೀಯರ ನಡುವೆ ಸೌಹಾರ್ದತೆಯನ್ನು ಉಂಟು ಮಾಡುವುದಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಈ ದಿನದ ಮಹತ್ವವನ್ನು ಇನ್ನಷ್ಟು ವಿವರಿಸುವಂತಹ ಅಗತ್ಯವಿಲ್ಲ. ಇದು ಗಣರಾಜ್ಯೋತ್ಸವ ದಿನ. ಇದೀಗಾಗಲೇ ಉದ್ಘಾಟನಾ ಭಾಷಣದಲ್ಲಿ ಹೇಳಲಾದಂತೆ, ಭಾರತದಲ್ಲಿ ಈ ಭಾರತೀಯರಿಗೆ ಮಾರ್ಗದರ್ಶಿಯಾದ ಸಂವಿಧಾನವನ್ನ ನಾವು ನಮಗೆ ಸಮರ್ಪಿಸಿಕೊಂಡಂತಹ ಈ ಒಂದು ಸುಂದರವಾದ ದಿನ. 1947ರಲ್ಲಿ ಆಗಸ್ಟ್ 15ರಂದು ಭಾರತ ಸ್ವತಂತ್ರಗೊಂಡಿತು, ನಾವೆಲ್ಲರೂ ತಿಳಿದಿದ್ದೇವೆ. ಆದರೆ ಬ್ರಿಟಿಷರಿಂದ, ಪರಕೀಯರಿಂದ ಸ್ವತಂತ್ರಗೊಂಡಂತಹ ಈ ಭಾರತ ಮುಂದೆ ಹೇಗೆ ಸಾಗಬೇಕು ಎಂಬ ಒಂದು ಸ್ಪಷ್ಟವಾದ ಒಂದು ರೂಪುರೇಷೆ ನಮ್ಮ ಮುಂದಿಲ್ಲದಂತಹ ಒಂದೆರಡು ವರ್ಷಗಳು ನಮ್ಮಿಂದ ಸಾಗಿ ಹೋಗಿತ್ತು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಹೆಮ್ಮೆಯಿಂದ ತಿಳಿದುಕೊಳ್ಳಬೇಕು, ಬ್ರಿಟಿಷರು ಯಾವ ಒಂದು ನೀತಿಯ ಮೂಲಕ ಈ ಭಾರತದ ಆಡಳಿತವನ್ನು ತಮ್ಮ ಕೈಗೆತ್ತಿಕೊಂಡರೋ, ಡಿವೈಡ್ ಅಂಡ್ ರೂಲ್, ವಿಭಜಿಸಿ ಆಳುವಂತಹ, ಭಾರತೀಯರನ್ನ ಧರ್ಮದ ಆಧಾರದಲ್ಲಿ ವಿಭಜಿಸಿ ಆಳುವಂತಹ ಯಾವ ಒಂದು ಕುಟಿಲ ತಂತ್ರವನ್ನ ಬ್ರಿಟಿಷರು ಈ ಭಾರತದಲ್ಲಿ ಜಾರಿಗೊಳಿಸಿದರು, ಅದೇ ತಂತ್ರವನ್ನ ಇಲ್ಲಿ ಬಿತ್ತಿ ಹಾಕಿ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದರು. ಭಾರತದ ಅಖಂಡತೆಯನ್ನ ತುಂಡರಿಸಿ, ಭಾರತವನ್ನ ವಿಭಜಿಸಿ, ಬೇರೊಂದು ರಾಷ್ಟ್ರವನ್ನ ಹುಟ್ಟುಹಾಕಿ ಅವರಿಂದ ತೊಲಗಿದ್ರು. ನಾವಿಲ್ಲಿ ತಿಳಿಯಬೇಕು, ಬ್ರಿಟಿಷರ ಕನಸು ಒಂದು ದೇಶ ಇಸ್ಲಾಮಿಕ್ ರಾಷ್ಟ್ರವಾಗಿ ಅಸ್ತಿತ್ವಕ್ಕೆ ಬಂದರೆ ಮತ್ತೊಂದು ದೇಶ ಸಹಜವಾಗಿಯೇ ಮತ್ತೊಂದು ಧರ್ಮದ ಆಧಾರಿತವಾದ ಒಂದು ರಾಷ್ಟ್ರವಾಗಿ ಇಲ್ಲಿ ಅಸ್ತಿತ್ವಕ್ಕೆ ಬರುತ್ತದೆ. ನಂತರ ಈ ಎರಡು ದೇಶಗಳು ಧರ್ಮದ ಆಧಾರದಲ್ಲಿ ನಿರಂತರ ಕಚ್ಚಾಡುತ್ತಾ ಅವರೊಳಗೆ ಅವರು ಅವನತಿ ಹೊಂದುತ್ತಾರೆ ಎಂಬ ಕನಸನ್ನ ಪರಕೀಯರು ಕಂಡಿದ್ರು. ಆದರೆ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ಭಾರತದ ಸ್ವಾತಂತ್ರ್ಯ ಸಮರ ಸೇನಾನಿಗಳು ಈ ಭಾರತಕ್ಕೆ ದೊರಕಿದಂತಹ ಸ್ವಾತಂತ್ರ್ಯವನ್ನ ಯಾವ ರೀತಿ ಇದನ್ನು ಉಪಯೋಗ ಪಡಿಸಬೇಕು ಎಂಬ ವಿಷಯದಲ್ಲಿ ಸ್ಪಷ್ಟವಾದ ನಿಲುವನ್ನು ಹೊಂದಿದ್ದರು. ನಿರಂತರವಾದ 2 ವರ್ಷಗಳು 11 ತಿಂಗಳು 8 ದಿನಗಳ ಕಾಲಾವಧಿಯನ್ನು ತೆಗೆದುಕೊಂಡಂತಹ ಭಾರತದ ಸಂವಿಧಾನ ರಚನಾ ಸಮಿತಿ, ಡಾಕ್ಟರ್ BR ಅಂಬೇಡ್ಕರ್ ಎಂಬ ಭಾರತ ಕಂಡ ಮಹಾ ಮುತ್ಸದ್ದಿಯ ನೇತೃತ್ವದ ಸಂವಿಧಾನ ಕರಡು ರಚನಾ ಸಮಿತಿ ಇಷ್ಟೊಂದು ಸುದೀರ್ಘವಾದ ಅವಧಿಯನ್ನು ತೆಗೆದುಕೊಂಡು 144 ಸಭೆಗಳನ್ನ, ಸಮಾವೇಶಗಳನ್ನು ನಡೆಸಿ ಭಾರತದ ಮುಕ್ಕು ಮೂಲೆಯ ಪ್ರತಿಯೊಬ್ಬ ಪ್ರಜೆಯ ಅಭಿಪ್ರಾಯವನ್ನ ಗೌರವಿಸಿಕೊಂಡು ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ರಚಿಸಿದ್ರು. ಆ ಸಂವಿಧಾನವನ್ನ ನಾವು ನಮಗೆ ಸಮರ್ಪಿಸಿಕೊಂಡಂತಹ ಒಂದು ದಿನವಾಗಿದೆ ಈ ಗಣರಾಜ್ಯೋತ್ಸವ ದಿನ. ನಮ್ಮ ಪಾಲಿಗೆ ಭಾರತೀಯರೆಂಬ ರೀತಿಯಲ್ಲಿ ಅತ್ಯಂತ ಹೆಮ್ಮೆಯ, ಅತ್ಯಂತ ಮಹತ್ವಪೂರ್ಣವಾದ ದಿನವಾಗಿದೆ ಈ ಜನವರಿ 26ರ ಗಣರಾಜ್ಯೋತ್ಸವ ದಿನ. ಏಕೆಂದರೆ ನಾವಿಂದು ಈ ಭಾರತದ ನೆಲದಲ್ಲಿ ಅನುಭವಿಸುತ್ತಿರುವ ಸರ್ವ ಸ್ವಾತಂತ್ರ್ಯಗಳಿಗೂ, ಸರ್ವ ಸುಖಗಳಿಗೂ, ಸರ್ವ ಶಾಂತಿಗೂ ಕಾರಣ ಈ
ಭಾರತದ ಸಂವಿಧಾನದ ಸುರಕ್ಷಿತೆಯಾಗಿದೆ ಎಂಬ ಪರಿಪೂರ್ಣ ಪ್ರಜ್ಞೆ ನಮಗಿದೆ. ಆ ಸಂವಿಧಾನ ಏನು ಎಂಬುದನ್ನು ಇಡೀ ಸಂವಿಧಾನದ ಪುಸ್ತಕವನ್ನು ಓದಬೇಕಾಗಿಲ್ಲ. ಸಂವಿಧಾನ ಏನು ಎಂಬುದನ್ನು ತಿಳಿದುಕೊಳ್ಳಲು ಅದರ ಪೀಠಿಕೆಯನ್ನೊಮ್ಮೆ, ಅದರ ಪ್ರಿಯಾಂಬಲನ್ನೊಮ್ಮೆ ತಿಳಿದುಕೊಂಡರೆ ಸಾಕು. ಬಹಳ ಸುಂದರವಾದ ಮಾತುಗಳಲ್ಲಿ ಆರಂಭಗೊಳ್ಳುವ ಭಾರತೀಯ ಸಂವಿಧಾನದ ಪೀಠಿಕೆ, ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತೀಯ ಪ್ರಜೆಗಳಾದ ನಾವು ಎಂದು ಆರಂಭಗೊಳ್ಳುವ ಭಾರತದ ಆ ಸಂವಿಧಾನದ ಪೀಠಿಕೆ 4 ಬಹಳ ಪ್ರಮುಖವಾದ ಅಂಶಗಳನ್ನು ಭಾರತದ ಪ್ರಜೆಗಳಿಗೆ ಭರವಸೆಯನ್ನು ನೀಡುತ್ತಾ ಇದೆ. 1, ಜಸ್ಟಿಸ್, ಅಂದರೆ ನ್ಯಾಯ. ಎಲ್ಲ ಪ್ರಜೆಗಳಿಗೆ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ರಾಜಕೀಯವಾಗಿಯೂ ಈ ಭಾರತವು ನ್ಯಾಯವನ್ನು ಕೊಡುತ್ತದೆ ಎಂಬ ಭರವಸೆಯನ್ನು ಸಂವಿಧಾನ ನಮ್ಮಲ್ಲಿ ಹೇಳ್ತಾ ಇದೆ. 2ನೇದಾಗಿ ಲಿಬರ್ಟಿ, ಸ್ವಾತಂತ್ರ್ಯ. ಯಾವುದೆಲ್ಲ ವಿಚಾರಗಳಲ್ಲಿ, ವೈಚಾರಿಕವಾಗಿ, ಅಭಿವ್ಯಕ್ತಿಯಲ್ಲಿ, ಅದೇ ರೀತಿ ನಂಬಿಕೆಗಳಲ್ಲಿ, ಭಕ್ತಿಯಲ್ಲಿ, ಆರಾಧನೆಗಳಲ್ಲಿ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಈ ಭಾರತ ತನ್ನ ಪ್ರಜೆಗಳಿಗೆ ನೀಡುತ್ತೆ ಎಂದು ಸಂವಿಧಾನದ ಪೀಠಿಕೆ ಹೇಳ್ತಾ ಇದೆ. ಈಕ್ವಾಲಿಟಿ, ಸಮಾನತೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ವರ್ಣ, ಧರ್ಮ, ಜಾತಿ, ಮತ, ಪಂಗಡಗಳ ಭೇದ ಭಾವವಿಲ್ಲದೆ ಸಮಾನವಾದ ನ್ಯಾಯವನ್ನ, ಸಮಾನತೆಯನ್ನ ಈ ಭಾರತ ನೀಡಲಿದೆ ಎಂದು ಈ ಸಂವಿಧಾನ ತನ್ನ ಪೀಠಿಕೆಯಲ್ಲಿ ಹೇಳ್ತಾ ಇದೆ. ಅದೇ ರೀತಿ ಫ್ರೆಟರ್ನಿಟಿ, ಭ್ರಾತೃತ್ವತೆ. ಎಲ್ಲ ಭೇದ ಭಾವ, ಭಿನ್ನಾಭಿಪ್ರಾಯಗಳನ್ನು ಮರೆತುಕೊಂಡು ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಯನ್ನು ಪ್ರತಿಬಿಂಬಿಸುವ ಭ್ರಾತೃತ್ವವನ್ನು ಈ ಸಂವಿಧಾನದ ಪೀಠಿಕೆ ನಮಗೆ ಭರವಸೆ ಕೊಡ್ತಾ ಇದೆ. ಆದರೆ ಇವುಗಳ ಪೈಕಿ ಎಷ್ಟು ಅಂಶಗಳು ನಾವಿಂದು ಅನುಭವಿಸುತ್ತಿದ್ದೇವೆ ಎಂಬ ಪ್ರಶ್ನೆಯನ್ನು ನಾವಿಂದು ಕೇಳಲೇಬೇಕಾಗಿದೆ. ಈ ಸಂವಿಧಾನವನ್ನು ನಾವು ಯಾಕಾಗಿ ಮಾನವ ಸರಪಳಿಯನ್ನು ಆಯೋಜಿಸಿ ಸಂವಿಧಾನದ ಮಹತ್ವವನ್ನು ಹೇಳುತ್ತಿದ್ದೇವೆ ಎಂದರೆ, ನಮಗೆ ನಿರಾಕರಿಸಲಾಗುತ್ತಿರುವಂತಹ ಈ ಸಂವಿಧಾನದ ತತ್ವಗಳೇನಿದೆಯೋ ಅವುಗಳ ಕುರಿತು ನಾವೊಮ್ಮೆ ಅವಲೋಕನ ನಡೆಸಲು, ಅದನ್ನು ಬೇಕಾದ ರೀತಿಯಲ್ಲಿ ಹೋರಾಟ ಮಾಡಿ ಪಡೆದುಕೊಳ್ಳಲು ನಾವು ಈ ಸರಪಳಿಯನ್ನು ವರ್ಷಂಪ್ರತಿ ಆಯೋಜಿಸ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ಸುದೀರ್ಘವಾಗಿ ನನ್ನ ಮಾತುಗಳನ್ನು ಎಳೆಯುತ್ತಿಲ್ಲ. ನಮ್ಮ ಇಂದಿನ ಸುಂದರವಾದ ಕಾರ್ಯಕ್ರಮದ ಧ್ಯೇಯ ಈ ರಾಷ್ಟ್ರದ ರಕ್ಷಣೆಯಾಗಿದೆ. ಆ ರಕ್ಷಣೆಗೆ ನಾವು ಮಾಡಬೇಕಾದ ಸಂಕಲ್ಪ ಅದು ಸೌಹಾರ್ದತೆಯ ಸಂಕಲ್ಪ ಎಂಬುದಾಗಿದೆ. ನಾವಿದನ್ನು ತಿಳಿದುಕೊಳ್ಳಬೇಕು. ಪ್ರೀತಿಯ ಸಹೋದರರೇ, ಈ ಭಾರತದ ಸನಾತನ ಪರಂಪರೆ ಏನಿದೆಯೋ ಅದು ಭ್ರಾತೃತ್ವದ, ಸಹಬಾಳ್ವೆಯ, ಸೌಹಾರ್ದತೆಯ ಪರಂಪರೆಯಾಗಿದೆ. ಋಗ್ವೇದ ಕಾಲಗಳಿಂದ ಹಿಡಿದು ಈ ಕಾಲದವರೆಗೆ ನಾವು ಅದರ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು. ಭಾರತದ ಮಸೀದಿಯೊಂದರ ಮೂಲೆಯಲ್ಲಿ ಕುರಿತು ರಾಮಚರಿತ ಮಾನಸಂ ಬರೆದ ತುಳಸಿದಾಸರಿಂದ ಹಿಡಿದು ಅಯ್ಯಪ್ಪ ಮಾಲೆಯನ್ನು ಧರಿಸಿದ, ವೇಷ ಧರಿಸಿದ ಪುಟಾಣಿ ಬಾಳಕಲನ್ನ ಕೈ ಹಿಡಿದು ರಸ್ತೆ ದಾಟಿಸಿದ ಮೊನ್ನೆ ನಡೆದಂತಹ ಘಟನೆ ಕಲ್ಲುಗುಂಡಿಯ ಮೈಲಿಕಲ್ ಇಬ್ರಾಹಿಂ ಹಾಜಿಯವರೆಗೆ ಈ ದೇಶದ ಅಡಿಬೇರು ಅದು ಸೌಹಾರ್ದತೆಯ ಅಡಿಬೇರಾಗಿದೆ. ಬಹಳಷ್ಟು ಉದಾಹರಣೆಗಳನ್ನು ನಮಗೆ ಇಲ್ಲಿ ಪ್ರಸ್ತಾಪಿಸಲು ಸಾಧ್ಯವಿದೆ. ಆದರೆ ಬಹುಶಃ ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ, ಈ ದೇಶದ ಪರಂಪರೆ ಅದು ಸೌಹಾರ್ದತೆಯ ಪರಂಪರೆಯಾಗಿದೆ. ಇಂದು ಅದನ್ನು ಇಲ್ಲವಾಗಿಸಲು, ಅದು ಹಾಗೆ ಅಲ್ಲ ಎಂದು ಸಾಬೀತುಪಡಿಸಲು ನಮ್ಮ ಆಳುವವರು ಇತಿಹಾಸದ ಪುಟಗಳನ್ನು ತಿರುಚುತ್ತಿದ್ದಾರೆ. ಆದರೆ ಸತ್ಯ ಎಂದಿಗೂ ಗೆಲ್ಲುತ್ತದೆ ಎಂಬುದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವೀಗಲೂ ಕಾಣುತ್ತಾ ಇದ್ದೇವೆ. ನೀವೆಷ್ಟೇ ಮರೆಮಾಚಿದರು, ನೀವೆಷ್ಟೇ ಅದುಮಿಟ್ಟರು, ನೀವೆಷ್ಟೇ ತಿರುಚಿದರು, ಈ ಭಾರತದ ಸೌಹಾರ್ದತೆಯ ಭವ್ಯ ಇತಿಹಾಸವನ್ನ ಈ SKSSF ಈ ಭಾರತದ ಮುಂದೆ ನಿರಂತರವಾಗಿ ಹೇಳಿಕೊಡುತ್ತಲೇ ಬರಲಿದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರರೇ, ಈ ಭಾರತದ ನೆಲ ಅಂತಹ ಒಂದು ಗುಣವನ್ನು ಹೊಂದಿದೆ. ಇಲ್ಲಿ ಹಲವಾರು ಧರ್ಮಗಳು ಜನ್ಮ ತಾಳಿವೆ, ಹಲವಾರು ಧರ್ಮಗಳು ಭಾರತಕ್ಕೆ ಬಂದಿವೆ. ಆದರೆ ಯಾವುದೇ ಧರ್ಮವನ್ನ ಹೊರಹಾಕಲು, ದ್ವೇಷಿಸಲು, ಇಲ್ಲವಾಗಿಸಲು ಈ ಭಾರತದ ನೆಲ ಪ್ರಯತ್ನ ಪಟ್ಟಿಲ್ಲ. ನನ್ನ ಪ್ರೀತಿಯ ಸಹೋದರರೇ, ಈ ಒಂದು ಸ್ವಾತಂತ್ರ್ಯವೇನಿದೆಯೋ ಅದನ್ನು ಪಡೆದುಕೊಳ್ಳುವಾಗಲೂ ಈ ಭಾರತೀಯರು ಹಿಂದೂ, ಮುಸಲ್ಮಾನ, ಕ್ರೈಸ್ತ ಭೇದ ಭಾವವಿಲ್ಲದೆ ಒಗ್ಗಟ್ಟಾಗಿ ಹೋರಾಡಿದ್ದರು ಎಂಬುದನ್ನು ತಿಳಿದುಕೊಳ್ಳಬೇಕು. ಉದಾಹರಣೆಗಳನ್ನು ನಾನಿಲ್ಲಿ ಅಂಕೆ ಹಾಕಿ ಹೇಳ್ತಾ ಇಲ್ಲ, ನಾವೆಲ್ಲರೂ ತಿಳಿದಿದ್ದೇವೆ. ಗಾಂಧಿಯವರ ನೆರಳಾಗಿ ಆಜಾದರಿದ್ದರು, ಮೌಲಾನಾ ಮಂಬ್ರಂ ತಂಗಳರವರ ಜೊತೆ ಕೊಂದು ನಾಯರ್ ಎಂಬ ವ್ಯಕ್ತಿ ಇದ್ದರು. ಅದೇ
ಅದೇ ರೀತಿ ಹಜರತ್ ಉಮರ್ ಖಾಜಿ ಅವರ ಜೊತೆಗೆ ಅವರದೇ ನೆರೆಕರೆಯ ಓರ್ವ ಹಿಂದೂ ಸಹೋದರ ಜೊತೆಗಿದ್ದರು. ಎಲ್ಲರೂ ಸೇರಿ ಪಡಕೊಂಡದ್ದಾಗಿದೆ ಈ ಭಾರತದ ಭವ್ಯ ಸ್ವಾತಂತ್ರ್ಯ, ಈ ಸೌಂದರ್ಯ. ಇದು ಉಳಿಯಬೇಕಾದರೆ, ಇದು ರಕ್ಷಣೆ ಹೊಂದಬೇಕಾದರೆ ಸೌಹಾರ್ದತೆ ಮಾತ್ರ ಇದಕ್ಕೆ ಪರಿಹಾರ. ಖಂಡಿತವಾಗಿಯೂ ನಾವು ನಿರಾಶರಾಗಬೇಕಾಗಿಲ್ಲ, ನಾವು ನಿರಾಸೆ ಹೊಂದಬೇಕಾಗಿಲ್ಲ. ಹಲವಾರು ದೌರ್ಜನ್ಯಗಳು ನಡೆದಿದೆ, ಖಂಡಿತ ಹಲವಾರು ನ್ಯಾಯ ನಿರಾಕರಣೆಯ ಅನುಭವಗಳು ನಮ್ಮ ಮುಂದೆ ಇದೆ, ಅದು ಕೂಡ ವಾಸ್ತವ. ಆದರೆ ಹೇಳ್ತಾ ಇದ್ದೇವೆ, ಈ ಭಾರತದ ಹೃದಯವಾದ ಹಳ್ಳಿಗಳೇನಿದೆಯೋ ಆ ಹಳ್ಳಿಗಳಲ್ಲಿ ಇಂದಿಗೂ ಸೌಹಾರ್ದತೆ ನೆಲೆ ನಿಂತಿದೆ. ಪರಸ್ಪರ ಕಾಣುವಾಗ ಮುಗುಳ್ನಗುವ, ಪರಸ್ಪರ ವ್ಯವಹಾರ ನಡೆಸುವ, ಪರಸ್ಪರ ಆಪತ್ಕಾಲದಲ್ಲಿ ಸಹಕಾರ ಮಾಡುವ ಹಲವಾರು ಧರ್ಮೀಯ ಸಹೋದರರು ನಮ್ಮ ಭಾರತದ ಹಳ್ಳಿಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂದಿಗೂ ಇದ್ದಾರೆ. ಆದರೆ ಯಾಕಾಗಿ ಈ ಭಯದ ವಾತಾವರಣ, ಈ ಅಪಾಯಕಾರಿ ವಾತಾವರಣ ಮಾತ್ರ ನೋಡಿ ಕೇಳಿ ಬರ್ತಾ ಇದೆ ಅಂದರೆ ಅದಕ್ಕೆ ಒಂದನೇ, ಎರಡನೇ, ಮೂರನೇ ಕಾರಣ ನಮ್ಮ ದೇಶದ ಮಾಧ್ಯಮ ಧರ್ಮವನ್ನು ಮರೆತಂತಹ ಮಾಧ್ಯಮಗಳಾಗಿವೆ. ಈ ಮಾಧ್ಯಮಗಳು ದ್ವೇಷದ, ಅಪಾಯದ, ಭೀತಿಯ, ಭಯದ ವಾರ್ತೆಗಳನ್ನು ಮಾತ್ರ ಹೈಲೈಟ್ ಮಾಡಿ, ಬ್ರೇಕಿಂಗ್ ನ್ಯೂಸ್ಗಳನ್ನು ನೀಡಿ ಈ ದೇಶದಲ್ಲಿ ಏನೋ ನಡೆಯುತ್ತಾ ಇದೆ ಎಂಬ ರೀತಿಯಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ. ಏಕೆಂದರೆ ಅವರಿಗೆ ಬಕ್ಷೀಸನ್ನು ನೀಡುವ, ಅವರಿಗೆ ಮಾಮೂಲನ್ನು ನೀಡುವ ಆಳುವವರ ಕೈಗೊಂಬೆಗಳಾಗಿ ಅವರಿದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮಗಳೊಂದಿಗೆ ಕೇಳಿಕೊಳ್ತಾ ಇದ್ದೇವೆ, ಖಂಡಿತವಾಗಿಯೂ ನಿಮ್ಮ ಮಾಧ್ಯಮ ಧರ್ಮವನ್ನು ಮರೆತು ಈ ದೇಶಕ್ಕೆ ಅಪಚಾರವೆಸಗುವಂತಹ ಕಾರ್ಯವನ್ನು ಮಾಡಬೇಡಿ. ಮಾಧ್ಯಮ ಧರ್ಮ ಎಲ್ಲರನ್ನಲ್ಲ, ಕೆಲವೊಂದು ಮಾಧ್ಯಮಗಳು ಆ ರೀತಿ ಮಾರ್ಪಾಡ್ತಾ ಇದೆ. ರವೀಶ್ ಕುಮಾರ್ ಅವರ ಉದಾಹರಣೆ ನಮಗಿಲ್ಲಿ ಸಾಂದರ್ಭಿಕವಾಗಿ ನೆನಪಿಸಿಕೊಳ್ಳಬಹುದು. ಈ ಮಾಧ್ಯಮಗಳು ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ದೇಶದ ಮೂಲೆಗಳಲ್ಲಿ, ಬೇರುಗಳಲ್ಲಿರುವಂತಹ ಸೌಹಾರ್ದತೆಯ ವಾರ್ತೆಗಳನ್ನು ಹೈಲೈಟ್ ಮಾಡಿದರೆ ಮುಗಿಯುವ ವಿಷಯವೇ ಇರುವುದು. ಆದ್ದರಿಂದ ನಾವೆಲ್ಲರೂ ಈ ಸೌಹಾರ್ದತೆಯನ್ನು ಬಿಗಿಯಾಗಿ ಹಿಡಿಯಬೇಕು. ನಮ್ಮನ್ನು ಪ್ರಚೋದಿಸುವವರಿರಬಹುದು, ನಮ್ಮನ್ನು ಉದ್ರೇಕಿಸುವವರಿರಬಹುದು, ಹಲವಾರು ರೀತಿಯ ದೌರ್ಜನ್ಯಗಳ ಕಥೆಗಳನ್ನು ಹೇಳಿ ನಮ್ಮನ್ನು ಉದ್ದೀಪಿಸುವವರಿರಬಹುದು. ಆದರೆ ಖಂಡಿತವಾಗಿಯೂ ನಾವು ಅದಕ್ಕೆ ಬಲಿಯಾಗಕೂಡದು. ಯಾವ ಧರ್ಮವೂ ಹಿಂಸೆಯನ್ನ ಹೇಳಿಕೊಡ್ತಾ ಇಲ್ಲ, ಯಾವ ಧರ್ಮವೂ ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಇಲ್ಲ, ಯಾವ ಧರ್ಮಗಳ ತಿರುಳಲ್ಲೂ ತೀವ್ರವಾದದ ಎಳೆಯನ್ನ ಕಾಣಲು ಖಂಡಿತ ಸಾಧ್ಯವಿಲ್ಲ. ಆದರೆ ಧರ್ಮವನ್ನ ಕಲಿಯದ, ಧರ್ಮವನ್ನ ತಿಳಿಯದ, ಧರ್ಮದ ತಿರುಳು ಏನೆಂಬುದನ್ನು ಅರಿಯದ ಕೆಲವೊಂದು ವಿಚಿತ್ರಕಾರಿ ಶಕ್ತಿಗಳಿಂದ ಇಲ್ಲಿ ಗಲಭೆಗಳು ನಡೀತಾ ಇದೆ. ಈ SKSSF ವೇದಿಕೆಯಲ್ಲಿ ಬಹಳ ಅಧಿಕೃತವಾಗಿ ಹೇಳ್ತಾ ಇದ್ದೇವೆ, ಇಸ್ಲಾಮಿನ ಹೆಸರಿನಲ್ಲಿ ಎಲ್ಲಿಯಾದರೂ ಯಾರಾದರೂ ಹಿಂಸೆಯನ್ನ ಮಾಡ್ತಾ ಇದ್ದಾರೆ, ಖಂಡಿತವಾಗಿಯೂ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಲಿಸಿಕೊಟ್ಟ ಇಸ್ಲಾಮನ್ನ ಅವರು ತಿಳಿದುಕೊಂಡಿಲ್ಲ. ಹಿಂದೂ ಧರ್ಮವಿರಲಿ, ಯಾವುದೇ ಧರ್ಮವಿರಲಿ, ಧರ್ಮದ ಹೆಸರಿನಲ್ಲಿ ಯಾರಾದರೂ ಹಿಂಸೆಯನ್ನ ಮಾಡ್ತಾ ಇದ್ದಲ್ಲಿ ಅವರಿಗೆ ಆ ಧರ್ಮದ ತಿರುಳು ಏನೆಂದೇ ತಿಳಿದಿಲ್ಲ. ಏಕೆಂದರೆ ದಯವೇ ಧರ್ಮದ ಮೂಲವಯ್ಯ ಎಂದು ಕಲಿಸಿಕೊಟ್ಟ ಮಣ್ಣಾಗಿದೆ ಇದು. ಆದ್ದರಿಂದ ನಾನು ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುವಾಗ, ಪ್ರೀತಿಯ ಸಹೋದರರೇ, ನಾವು ನಮ್ಮ ಮೇಲೆ ನಡೆಯುವಂತಹ ಪ್ರಜಾಪ್ರಭುತ್ವದ ಮೇಲೆ ನಡೆಯುವಂತಹ ದಾಳಿಗಳನ್ನು ಕಣ್ಮುಚ್ಚಿ ಒಪ್ಪಿಕೊಳ್ಳಬೇಕು ಎಂದು ಖಂಡಿತ ಹೇಳ್ತಾ ಇಲ್ಲ. ಸಾಂವಿಧಾನಿಕವಾದ ರೀತಿಯಲ್ಲಿ ಈ ನೆಲದ ಕಾನೂನಿಗೆ ಬದ್ಧವಾಗಿ ನಮಗೆ ಏನೆಲ್ಲ ಮಾಡಲು ಸಾಧ್ಯವಿದೆಯೋ ಆ ಎಲ್ಲ ಹೋರಾಟಗಳನ್ನು ಮಾಡಿ ಈ ಸಂವಿಧಾನ ನಮಗೆ ನೀಡುವ ಮೌಲ್ಯಗಳನ್ನು, ಹಕ್ಕುಗಳನ್ನು ಪಡೆದುಕೊಳ್ಳಲು ನಾವು ನಿರಂತರವಾಗಿ ಪರಿಶ್ರಮ ಪಡಬೇಕು. ಆದರೆ ಯಾವುದೇ ಕಾರಣಕ್ಕೂ ಸಂವಿಧಾನದ ಆ ಒಂದು ಸರಹದ್ದನ್ನು ಮೀರುವಂತಹ ಯಾವುದೇ ಕಾರ್ಯಗಳು ನಮ್ಮಿಂದ ಉಂಟಾಗಕೂಡದು ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, SKSSF ಬಯಸುವಂತಹ ಸುಂದರವಾದ ಸೌಹಾರ್ದ ಭಾರತ ಸಾಧ್ಯವಾಗಲಿ. ನನ್ನ ಪ್ರೀತಿಯ ಸಹೋದರರೇ, ಹೆಚ್ಚೇನು ಹೇಳುತ್ತಿಲ್ಲ, ನಾವೆಲ್ಲರೂ ಒಂದುಗೂಡಿ ಈ ಭಾರತದ ಅಖಂಡತೆಯನ್ನ, ಈ ಭಾರತದ ಸೌಹಾರ್ದತೆಯನ್ನ, ಈ ಭಾರತದ ಪವಿತ್ರವಾದ ಸಂವಿಧಾನವನ್ನ ನಾವು ಕಾಪಾಡಿಕೊಳ್ಳೋಣ. ಯಾರೇ ಇರಲಿ, ಈ ದೇಶದ ಅಖಂಡತೆಯನ್ನ, ಇಲ್ಲಿನ ಸಂವಿಧಾನವನ್ನ ಹಾಳುಗೆಡವಲುಬವ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೂ ನಮಗೆ ಹೇಳಲಿಕ್ಕಿರೋದು ಕವಿ ಗೋಪಾಲಕೃಷ್ಣ ಅಡಿಗರ ಸುಂದರವಾದ ಒಂದು ಕವನವನ್ನಾಗಿದೆ. ತಡೆವವರು ಬನ್ನಿರೋ, ಹೊಡೆವವರು ಬನ್ನಿರೋ, ಕೆಡೆ ನುಡಿವ ಕೆಡೆ ಬಗೆವ ಜನರೇ ಬನ್ನಿ, ಕೊಟ್ಟೆವಿದೋ ವೀಳೆಯವನು ನಿಮ್ಮೆಲ್ಲರನ್ನ ತೊಡೆದು ನಿಮ್ಮ ಮಸನದ ಮೇಲೆ ಕಟ್ಟು
ಕಟ್ಟಿಸುವೆವು ನಾವು ಹೊಸ ನಾಡೊಂದನು, ಸುಖದ ಬೀಡೊಂದನು. ಈ ಒಂದು ಸಂದೇಶವನ್ನ ಸಾರುವಂತಹ ಸರಪಳಿಯಾಗಿದೆ ಇದು. ಸ್ನೇಹದ ಸಂಕೋಲೆಗಳಿಂದ ಬೆಸೆದ ಸರಪಳಿ ಇದು. ಪರಸ್ಪರ ಪ್ರೀತಿಯಿಂದ ಬೆಸೆಯಲಾದ ಸರಪಳಿ ಇದು. ದ್ವೇಷದ ಕಾರ್ಮೋಡವನ್ನ ತೊಲಗಿಸುವ ಸರಪಳಿ ಇದು. ನಿರೀಕ್ಷೆಯ ನಿರಾಳತೆಯ ನಾಳೆಗಳನ್ನ ಕನಸು ಕಾಣಲು ಪ್ರೇರೇಪಿಸುವಂತಹ ಸರಪಳಿ ಇದು. ಪ್ರಜಾಪ್ರಭುತ್ವವನ್ನ ಕಿತ್ತಿ ತಿನ್ನುವ ಫ್ಯಾಷಿಸಂನ ಮಾರಕ ದಾಳಿಯಿಂದ ಈ ದೇಶವನ್ನ, ಇಲ್ಲಿನ ಪ್ರಜಾಪ್ರಭುತ್ವವನ್ನ, ಇಲ್ಲಿನ ಸಂವಿಧಾನವನ್ನ, ಈ ಭಾರತದ ಸನಾತನ ಮೌಲ್ಯಗಳನ್ನ ಕಾಪಾಡಲು SKSSF ಕಟ್ಟುತ್ತಿರುವಂತಹ ಸುಂದರವಾದ ಸರಪಳಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ. ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.